ಚಿತ್ರರಂಗ ಅಂತ ಬಂದಾಗ ಆತ್ಮಹತ್ಯೆ ಕೇಸ್ಗಳು ಹೆಚ್ಚಾಗಿ ದಾಖಲಾಗ್ತಾ ಇದೆ. ಏನೋ ಒಂದು ಕನಸನ್ನ ಹೊತ್ತುಬಿಟ್ಟು ಚಿತ್ರರಂಗ ಕಾಲಿಡ್ತಾರೆ, ಅದಾದ ತಕ್ಷಣ ಒಳ್ಳೊಳ್ಳೆ ಸೀರಿಯಲ್ಸ್ಗಳು ಕೊಡ್ತಾರೆ. ಈ ಕಡೆ ಬ್ರಹ್ಮಗಂಟು ಆಗಿರ್ಬೋದು, ನಾನಿನ ಬಿಡಲಾರೆ ಆಗಿರ್ಬೋದು. ಅದಾದ್ಮೇಲೆ ಶೋಭಿತಾ ಅವ್ರಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಆದ್ರೆ ಅವರೆಲ್ಲೂ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ, ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಲ್ಲೂ ಕೂಡ ಹಾಕೊಂಡಿಲ್ಲ ನಮಗೆ ಮದುವೆ ಆಗಿದೆ ಹಿಂಗೆ ಅಂತ, ಎಲ್ಲೂ ಕೂಡ ಹಾಕೊಂಡಿಲ್ಲ. ಗೊತ್ತಿಲ್ಲ ವೈವಾಹಿಕ ಜೀವನದಲ್ಲಿ ಏನಾಯ್ತೋ ಏನೋ ಅಂತ. ಮದುವೆ ಆದ ನಂತರ ಅವರೆಲ್ಲೋ ಒಂದ್ ಕಡೆ ಚಿತ್ರರಂಗದಿಂದ ದೂರ ಉಳಿದಿದ್ರು ಅಥವಾ ಏನು ಆ ವಿಚಾರ ಏನು ಕೂಡ ತಿಳಿದು ಬಂದಿಲ್ಲ. ಆದ್ರೆ ಮದುವೆ ಆದ ನಂತರ ಅವರು ಕನ್ನಡ ಚಿತ್ರರಂಗದಿಂದ ದೂರ ಉಳಿದು ಬಿಡ್ತಾರೆ. ಸುಧೀರ್ ರೆಡ್ಡಿ ಅವರ ಗಂಡಾನೇ ನೋಡ್ತಾರಂತೆ, ಆಕೆ ಏನೋ ಒಂದು ಮಾತಾಡ್ಸಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಇರುವಂತಹ ಕೋಣೆಯಲ್ಲಿ ಹೋಗ್ಬಿಟ್ಟು ಮಾತಾಡ್ಸಕ್ಕೆ ಅಂತ ಹೋಗ್ತಾರಂತೆ. ಆ ಟೈಮಲ್ಲಿ ಆಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ನೋಡ್ತಾರೆ. ಡೆತ್ ನೋಟ್ ಏನಾದ್ರೂ ಬರ್ದಿದ್ರಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮಗ್ರ ನ್ಯೂಸ್. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗ ಅಂತ ಬಂದಾಗ ಆತ್ಮಹತ್ಯೆ ಕೇಸ್ಗಳು ಹೆಚ್ಚಾಗಿ ದಾಖಲಾಗ್ತಾ ಇದೆ. ಕೆಲವರು ಬೇರೆ ಬೇರೆ ಪರ್ಸನಲ್ ರೀಸನ್ನಿಂದ ಆತ್ಮಹತ್ಯೆ ಮಾಡಿಕೊಂಡ್ರೆ, ಇನ್ನು ಕೆಲವರು ಅವಕಾಶಗಳು ವಂಚಿತರಾಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನನಗೆ ಯಾವುದೇ ರೀತಿಯಾದ ಅವಕಾಶ ಸಿಗ್ತಾ ಇಲ್ಲ, ಆ ಕಾರಣಕ್ಕಾಗೂ ಕೂಡ ಒಂದಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇತ್ತೀಚೆಗೆ ನಾವು ನೋಡಿದಂತಹ ಪ್ರಕರಣ ಅಂದರೆ ಅದು ಗುರುಪ್ರಸಾದ್ ಡೈರೆಕ್ಟರ್, ತುಂಬ ಹೆಸರನ್ನು ಮಾಡಿದರು. ಮಠ ಅನ್ನುವಂತಹ ಒಂದು ಒಳ್ಳೆ ಸೂಪರ್ ಹಿಟ್ ಸಿನಿಮಾನ ಕೊಟ್ಟರು. ಅವರು ಕೂಡ ಒಂದು ಕಾರಣಾಂತರಗಳಿಂದ ಅಂದರೆ ಸಿನಿಮಾದ ಸೋಲುಗಳನ್ನು ಕಾಣ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ನಾನು ಡೌನ್ ಆಗ್ತಾ ಇದ್ದೀನಿ, ನನಗೆ ಸಕ್ಸಸ್ ಅನ್ನುವಂಥ ಸಿಗ್ತಾ ಇಲ್ಲ ಕನ್ನಡ ಚಿತ್ರರಂಗದಲ್ಲಿ ಅನ್ನುವಂಥ ವಿಚಾರಕ್ಕಾಗಿ ಆತ್ಮಹತ್ಯೆಗೆ ಶರಣಾದರು. ಅದೇ ರೀತಿಯಾಗಿ ಈಗ ಕನ್ನಡ ಚಿತ್ರರಂಗದ ಒಂದು ಮಾಜಿ ನಟಿ ಅಂತಲೇ ಹೇಳ್ಬೋದು, ಶೋಭಿತಾ ಶಿವಣ್ಣ ಅವರು ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಎಸ್, ಇವರು 35 ವರ್ಷ, ಹಾಸನದವರು, ಮೂಲತಃ ಹಾಸನದವರು ಇವರು. ಹೀಗೆ ಏನೋ ಒಂದು ಕನಸನ್ನ ಹೊತ್ತುಬಿಟ್ಟು ಚಿತ್ರರಂಗ ಕಾಲಿಡ್ತಾರೆ, ಅದಾದ ತಕ್ಷಣ ಒಳ್ಳೊಳ್ಳೆ ಸೀರಿಯಲ್ಸ್ಗಳು ಕೊಡ್ತಾರೆ. ಸುಮಾರು ಸೀರಿಯಲ್ಗಳನ್ನು ಮಾಡಿದ್ದಾರೆ. ಈ ಕಡೆ ಬ್ರಹ್ಮಗಂಟು ಆಗಿರ್ಬೋದು, ನಾನಿನ ಬಿಡಲಾರೆ ಆಗಿರ್ಬೋದು, ಹೀಗೆ ಸುಮಾರು ಸೀರಿಯಲ್ಸ್ಗಳಲ್ಲಿ ಇವರು ಆ್ಯಕ್ಟ್ ಮಾಡ್ಕೊಳ್ತಾ ಬರ್ತಾರೆ. ಅದೇ ರೀತಿಯಾಗಿ ಅವರ ಒಂದು ಪಾತ್ರದ ಮೂಲಕ ಜನರನ್ನ ಅಷ್ಟು ಚೆನ್ನಾಗಿ ರಂಜಿಸ್ತಾ ಕೂಡ ಹೋಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ ತುಂಬ ಒಳ್ಳೆ ನೇಮು ಫೇಮು ಬರ್ತಾ ಇದ್ದಂಗ್ಲೇ ಹೈದರಾಬಾದಲ್ಲೂ ಕೂಡ ಅವ್ರಿಗೆ ಒಂದಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅಲ್ಲೂ ಕೂಡ ತೆಲುಗು ಚಿತ್ರರಂಗದಲ್ಲೂ ಕೂಡ ಒಂದೆರಡು ಸೀರಿಯಲ್ಗಳಲ್ಲಿ ಹ್ಯಾಕ್ ಮಾಡ್ತಾರೆ. ಅದಾದ ತಕ್ಷಣ 2023ರಲ್ಲಿ ಮದುವೆ ನಿಶ್ಚಯ ಆಗತ್ತೆ. ಆ ಕಾರಣಕ್ಕಾಗಿ ಮದುವೆ ಆಗ್ತಾರೆ. ಸುಧೀರ್ ರೆಡ್ಡಿ ಅನ್ನುವಂಥವ್ರು, ಅವರು ಕೂಡ ಮೂಲತಃ ಹೈದರಾಬಾದ್ ಅವರು ಅನ್ನುವಂತಹ ವಿಚಾರ ಕೂಡ ಕೇಳಿ ಬಂದಿದೆ. ಅವರು ಕೆಲಸದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರಂತೆ ಅವರ ಹಸ್ಬೆಂಡ್ ಸುಧೀರ್ ರೆಡ್ಡಿ ಅನ್ನೋರು. ಅದಾದ್ಮೇಲೆ ಶೋಭಿತಾ ಅವ್ರಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ತುಂಬಾ ಒಳ್ಳೆ ಸಕ್ಸಸ್ ಕಾಣ್ತಾ ಇದ್ರು, ಒಳ್ಳೊಳ್ಳೆ ಚಿತ್ರಗಳನ್ನ ಕೊಟ್ಟರು. ಈವನ್ ಸಿನಿಮಾಗಳಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ, ಸೀರಿಯಲ್ಗಳಲ್ಲೂ ಕೂಡ ಶೋಭಿತಾ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಒಳ್ಳೊಳ್ಳೆ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ನಮಗೂ ಅವ್ರು ನೋಡಿದಾಗ ಅನ್ಸೋದು, ಯಾಕಂದ್ರೆ ಬ್ರಹ್ಮಗಂಟು ಸೀರಿಯಲ್ ಅಲ್ಲಿ ಅವರ ಒಂದು ಕ್ಯಾರೆಕ್ಟರ್ ಎಲ್ರಿಗೂ ಕೂಡ ನೆನಪಲ್ಲಿ ಉಳಿಯುವಂತ ಕ್ಯಾರೆಕ್ಟರ್. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ರು, ಅಷ್ಟು ಚೆನ್ನಾಗಿ ಜನಪ್ರಿಯತೆಯನ್ನ ಗಳಿಸಿದ್ರು ಬ್ರಹ್ಮಗಂಟು ಒಂದು ಸೀರಿಯಲ್ ಮೂಲಕ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಮದುವೆ ಆಗ್ತಾರೆ 2023ರಲ್ಲಿ ಸುಧೀರ್ ರೆಡ್ಡಿ ಅನ್ನೋರ ಜೊತೆ. ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್. ಅದಾದ್ಮೇಲೆ ಹೈದರಾಬಾದಲ್ಲಿ ಸೆಟ್ಲ್ ಆಗ್ತಾರೆ. ಇಬ್ರು ಕೂಡ ಅವರ ಒಂದು ವೈವಾಹಿಕ ಜೀವನ ಏನಿದೆ ಅಲ್ಲಿ ಹೈದರಾಬಾದಲ್ಲಿ ನಡೆಸ್ತಾ ಹೋಗ್ತಾರೆ. ಬಟ್ ಏನಪ್ಪಾ ಅಂತ ಅಂದ್ರೆ ಹೈದರಾಬಾದಲ್ಲಿ ಎಲ್ಲ ಓಕೆ ಮದುವೆ ಆಯ್ತು. ಅವರ ಫೋಟೋಗಳು ನಾನು ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫೋಟೋಗಳು ಕೂಡ, ಆದರೆ ಅವರೆಲ್ಲೂ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ, ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಲ್ಲೂ ಕೂಡ ಹಾಕೊಂಡಿಲ್ಲ ನಮಗೆ ಮದುವೆ ಆಗಿದೆ ಹಿಂಗೆ ಅಂತ, ಎಲ್ಲೂ ಕೂಡ ಹಾಕೊಂಡಿಲ್ಲ. ಏನು ಈಗ ಕೆಲವೊಂದಷ್ಟು ಫೋಟೋಗಳು ಅವರ ಫ್ರೆಂಡ್ಸ್ಗಳು ಬಿಟ್ಟಿರುವಂಥದ್ದು, ಆ ಫೋಟೋಗಳು ನೋಡಿದಾಗ ಓಕೆ ಶೋಭಿತಾ ಅವ್ರು ಇಷ್ಟಪಟ್ಟೆ, ಶೋಭಿತಾ ಶಿವಣ್ಣ ಅವ್ರು ಇಷ್ಟಪಟ್ಟೆ ಮದುವೆ ಆಗಿದ್ದಾರೆ ಅಂತ ಎಲ್ಲ ಒಂದು ಕಡೆ ಆ ಫೋಟೋ ನೋಡಿದಾಗ ಅನ್ಸುತ್ತೆ. ಗೊತ್ತಿಲ್ಲ ವೈವಾಹಿಕ ಜೀವನದಲ್ಲಿ ಏನಾಯ್ತೋ ಏನೋ ಅಂತ. ಎಲ್ಲೋ ಒಂದು ಕಡೆ ತುಂಬ ಸಕ್ಸಸ್ ಕಂಡು ತುಂಬ ಒಂದು 4 ಗೋಡೆಗಳ ಮಧ್ಯೆ ಇರಬೇಕು, ಅವಕಾಶಗಳಿಗೆ ವಂಚಿತರ ಆಗ್ತಿದೀವಿ ಅಂದಾಗ ಮನುಷ್ಯ ಅನ್ನೋನು ಯಾವುದೇ ರೀತಿಯ ಅಂದ್ರೆ ಡಿಪ್ರೆಷನ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ರೀತಿಯಾಗಿ ಶೋಭಿತಾ ಶಿವಣ್ಣ ಅವರು ಕೂಡ ಮದುವೆ ಆದ್ಮೇಲೆ ಒಂದು ಅವರ ಫ್ರೆಂಡ್ಸ್ಗಳೇ ಒಂದಷ್ಟು ಶೇರ್ ಮಾಡಿರುವಂತಹ ವಿಚಾರ ಇದು. ಮದುವೆ ಆದ ನಂತರ ಅವರೆಲ್ಲೋ ಒಂದ್ ಕಡೆ ಚಿತ್ರರಂಗದಿಂದ ದೂರ ಉಳಿದಿದ್ರು. ಸೀರಿಯಲ್ ವಿಚಾರದಲ್ಲಾಗಿರ್ಬೋದು ಅಥವಾ ಈ ಸಿನಿಮಾ ಮಾಡೋದ್ರಲ್ಲಾಗಿರ್ಬೋದು ಒಂದಿಷ್ಟು ದೂರ ಉಳಿತಾರೆ. ಅದು ಯಾವ ಕಾರಣಕ್ಕೆ ಅಂತ ಇನ್ನೂ ಕೂಡ ಎಲ್ಲೂ ಕೂಡ ತಿಳಿದು ಬಂದಿಲ್ಲ. ಒಂದು ಬ್ಯಾರಿಕೇಡ್ ಹಾಕೊಂಡಿದ್ರೇನೋ ಮದುವೆ ಆದ್ಮೇಲೆ ಮಾಡಬಾರ್ದು ಅಂತ, ಅಥವಾ ಅವ್ರಿಗೇನೋ ಪರ್ಸನಲ್ ಆಗಿ ಏನೋ ಅವ್ರ ಮನೆಗಳಲ್ಲಿ ರಿಸ್ಟ್ರಿಕ್ಷನ್ಸ್ ಇತ್ತು ಅಥವಾ ಏನೋ ಆ ವಿಚಾರ ಏನು ಕೂಡ ತಿಳಿದು ಬಂದಿಲ್ಲ. ಆದ್ರೆ ಮದುವೆ ಆದ ನಂತರ ಅವರು ಕನ್ನಡ ಚಿತ್ರರಂಗದಿಂದ ದೂರ ಉಳಿದು ಬಿಡ್ತಾರೆ. ದೂರ ಉಳಿದಾದ್ಮೇಲೆ ಅವ್ರು ಏನೂ ಕೂಡ ಕೆಲಸ ಮಾಡ್ತಾ ಇರಲ್ಲ. 2023 ಅಂತ ಅಂದ್ರೆ ತುಂಬಾ ನಿಯರೇನೆ. ಎಲ್ಲ ಒಂದ್ ಕಡೆ ಅವ್ರಿಗೆ ಮದುವೆ ಜೀವನ ಅನ್ನುವಂಥದ್ದು ಇಷ್ಟ ಇತ್ತೋ ಇಲ್ವೋ ಗೊತ್ತಿಲ್ಲ.
ಯಾಕಂದರೆ ಅವರು ಚಿತ್ರರಂಗದಿಂದನೇ ದೂರ ಎಳೆದಾಗ ಪ್ಯಾಷನ್ ವರ್ಕ್ ಅಂತ ಬಂದಾಗ ಒಂದು ಇಷ್ಟಪಟ್ಟು, ಯಾಕಂದರೆ ಆಕೆ ಬಂದಿದ್ದು ಒಂದೊಳ್ಳೆ ನಟಿಯಾಗಿ ಗುರುತಿಸ್ಕೊಳ್ಬೇಕು ನಾನು, ಯಾಕಂದರೆ ಆಕೆ ಕೂಡ ಒಳ್ಳೆ ಫ್ಯಾಮಿಲಿಯಿಂದ, ತುಂಬ ಬಡತನದ ಫ್ಯಾಮಿಲಿಯಿಂದ ಬಂದಂಥವ್ರು. ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅಮ್ಮನ ಚೆನ್ನಾಗಿ ಸಾಕಬೇಕು, ಅವ್ರಿಗೊಂದು ಮನೆ ಕಟ್ಕೊಡ್ಬೇಕು ಅನ್ನುವಂತಹ ಒಂದಷ್ಟು ಕನಸುಗಳನ್ನು ಹೊತ್ತುಬಿಟ್ಟು ಕನ್ನಡ ಇದು ಸೀರಿಯಲ್ ಇಂಡಸ್ಟ್ರಿಗೆ, ಸಿನಿಮಾಗೆ, ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಅದೇ ರೀತಿಯಾಗಿ ನಡೀತಾರೆ. ಬಟ್ ಅದಾದಮೇಲೆ ಮದುವೆ ಆದಮೇಲೆ ಅವರ ಒಂದು ಕೆರಿಯರ್ ವಿಚಾರದಲ್ಲಿ ಬ್ರೇಕ್ ತಗೊಳ್ತಾರೆ. ಸೊ ಇದು ಯಾಕೆ ಬ್ರೇಕ್ ತಗೊಂಡಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಅದಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಆದರೆ ಇತ್ತೀಚೆಗೆ ಅಂದರೆ ಪೊಲೀಸರು ಕೂಡ ಧಾವಿಸ್ತಾರೆ. ಅಲ್ಲಿ ಎಲ್ಲಿ ಆ ಅಪಾರ್ಟ್ಮೆಂಟಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅಲ್ಲಿ ಪೊಲೀಸರು ಕೂಡ ವಿಸಿಟ್ ಮಾಡಿದಂತಹ ಸಂದರ್ಭದಲ್ಲಿ ವೆಂಕಟೇಶ್ವರಯ್ಯ ಅನ್ನುವಂತಹ ಒಬ್ಬರು ಪೊಲೀಸವರು ಹೇಳಿರುವಂತಹ ವಿಚಾರ, ಇಬ್ಬರೂ ಕೂಡ ಬೇರೆ ಬೇರೆ ಕೋಣೆಯಲ್ಲಿ ಮಲಗಿರುವ ಇರೋ ಥರ ವಿಚಾರ ತಿಳಿದು ಬಂದಿದೆ. ಗೊತ್ತಿಲ್ಲ, ಮೇ ಬಿ ಏನು ಮನಸ್ತಾಪಗಳಿರ್ಬೋದೋ ಏನೋ ಗೊತ್ತಿಲ್ಲ. ಅದಾದಮೇಲೆ ಸುಧೀರ್ ರೆಡ್ಡಿ ಅವರ ಗಂಡನೇ ನೋಡ್ತಾರಂತೆ. ಆಕೆ ಏನೋ ಒಂದು ಮಾತಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಇರುವಂತಹ ಕೋಣೆಯಲ್ಲಿ ಹೋಗ್ಬಿಟ್ಟು ಮಾತಾಡ್ಸೋಕ್ಕೆ ಅಂತ ಹೋಗ್ತಾರಂತೆ. ಆ ಟೈಮಲ್ಲಿ ಆಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ನೋಡ್ತಾರೆ. ಇಮಿಡಿಯೇಟ್ ಆಗಿ ಅವ್ರು ಏನು ಮಾಡ್ತಾರೆ, ಅವರ ಹಸ್ಬೆಂಡು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಏನು ಅಂತ ಅಂದ್ಬಿಟ್ಟು ಫ್ಯಾಮಿಲಿಗೆ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು, ಡೆತ್ ನೋಟ್ ಏನಾದರೂ ಬರೆದಿದ್ರಾ ಶೋಭಿತಾ ಶಿವಣ್ಣ ಅವರು? ಯಾವುದೇ ರೀತಿಯಾದ ಡೆತ್ ನೋಟ್ ಕೂಡ ಸಿಕ್ಕಿಲ್ಲ. ಆದರೆ ಅವರ ಫ್ರೆಂಡ್ಸ್ಗಳು ಕೂಡ ತುಂಬ ಹೇಳ್ತಾ ಇರೋದು ಆಕೆ ಬಗ್ಗೆ, ತುಂಬ ಪ್ಯಾಷನೇಟ್ ಹುಡುಗಿ, ತುಂಬ ಒಳ್ಳೆ ಹುಡುಗಿ, ಯಾಕೆ ಈ ಥರ ಮಾಡ್ಕೊಂಡ್ಲು, ನನಗೆ ಅವಳ ಮೇಲೆ ತುಂಬ ಸಿಟ್ಟು ಬರ್ತಾ ಇದೆ, ಆಕೆ ಆ ಥರದ್ದು ಹುಡುಗಿ ಅಲ್ಲ. ಒಂದು ವಾರದಿಂದ ಮೆಸೇಜ್ ಮಾಡಿದ್ರು, ಮೇಡಮ್ ನನಗೆ ಯಾವುದಾದ್ರೂ ಸೀರಿಯಲಲ್ಲಿ ಇದ್ದರೆ ಹೇಳಿ, ಅವರೇ ಹೇಳಿದ್ರಂತೆ. ಆಗ ಅವ್ರ ಫ್ರೆಂಡ್ ಹೇಳಿದ್ರಂತೆ, ನೀವು ಹೈದರಾಬಾದಲ್ಲಿ ಇದ್ದೀರಲ್ಲ, ಸೊ ತೆಲುಗು ಸೀರಿಯಲ್ಸ್ಗಳಲ್ಲಿ ನೀವು ಟ್ರೈ ಮಾಡಿ ಅಂದಾಗ ಹೌದು ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರಂತೆ. ಒಂದು ವಾರದ ಅವರು ಇನ್ನೇನು ಆತ್ಮಹತ್ಯೆಗೆ ಶರಣಾಗುವ ಒಂದು ವಾರದ ಮುಂಚಿತವಾಗಿ ಅವರು ಕಮ್ಯುನಿಕೇಟ್ ಮಾಡಿದ್ರಂತೆ. ಅವರ ಅಂದರೆ ಏನು ಸೀರಿಯಲಲ್ಲಿ ಒಂದು ಕೋ ಆ್ಯಕ್ಟರ್ಸ್ ಇರ್ತಾರಲ್ಲ ಅವ್ರ ಜೊತೆಗೆ ಚೆನ್ನಾಗಿ, ಅದರಲ್ಲೂ ಎಸ್ಪೆಷಲಿ ಬ್ರಹ್ಮಗಂಟು ಸೀರಿಯಲಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡಿದಾರೋ ಅವ್ರ ಜೊತೆ ತುಂಬ ಚೆನ್ನಾಗಿದ್ರು. ಸೊ ಅವರೇ ಹೇಳ್ತಾ ಇರುವಂತಹ ವಿಚಾರ ಇದು. ಎಲ್ಲ ಒಂದು ಕಡೆ ತುಂಬ ಒಳ್ಳೆ ಹುಡುಗಿ, ಯಾಕೆ ಈ ಥರ ಮಾಡಿದ್ಲೋ ಗೊತ್ತಿಲ್ಲ, ಹಲವಾರು ಕನಸುಗಳನ್ನು ಹೊತ್ತು ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಹುಡುಗಿ ಯಾಕೆ ಈ ಥರ ಆತ್ಮಹತ್ಯೆ ಮಾಡಿಕೊಂಡ್ಲು ಅನ್ನುವಂಥದ್ದು ನಮಗೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಅದು ಆತ್ಮಹತ್ಯೆನಾ ಅಥವಾ ಇದರಿಂದ ಬೇರೆ ಏನಾದರೂ ಕತೆ ಇದೆನಾ? ಯಾಕೆ ಆಕೆಗೆ ವೈವಾಹಿಕ ಜೀವನದಲ್ಲಿ ಆಕೆ ಸರಿ ಇರಲಿಲ್ವಾ? ಈ ಥರದ್ದೆಲ್ಲ ವಿಚಾರಗಳು ಕೂಡ ಕೇಳಿಬರ್ತಾ ಇದೆ. ಆದರೆ ನನಗೇನಿಸ್ತು ಅಂತ ಅಂದರೆ ಆತ್ಮಹತ್ಯೆ ಒಂದೇ ಸೊಲ್ಯೂಷನ್ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಆತ್ಮಹತ್ಯೆ ಬದಲಾಗಿ ಜೀವನ ತುಂಬ ಇದೆ. ಯಾವುದೋ ಒಂದು ವಿಚಾರಕ್ಕೆ ಆತ್ಮಹತ್ಯೆಗೆ ಶರಣಾಗೋದು ಖಂಡಿತ ತಪ್ಪು. ಸೊ ಶೋಭಿತಾ ಶಿವಣ್ಣ ಅವರು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ರು ಅನಿಸುತ್ತೆ. ನಮಗೆ ಎಲ್ಲೋ ಒಂದು ಕಡೆ ಬೇಜಾರಾಗ್ತಿರುವಂತಹ ವಿಚಾರ ಏನಪ್ಪ ಅಂದರೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ನಟಿನ ಕಳ್ಕೊಂಡ್ವಿ ಅನ್ನುವಂತಹ ವಿಚಾರ ತುಂಬ ಬೇಜಾರು ಮಾಡಿಸ್ತಾ ಇದೆ ಎಲ್ಲರಲ್ಲೂ ಕೂಡ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್. ಇದು ನೇರ ನುಡಿ.